ನೋಡಿ, ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ಗೆ ಇನ್ನೊಂದಿಷ್ಟು ಜನ ಸೇರ್ಪಡೆಯಾಗೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಎರಡನೇ ಲಿಸ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಚಾತಕ ಪಕ್ಷಿಗಳಂತೆ ವೆಯ್ಟ್ ಮಾಡ್ತಾ ಇದ್ದಾರೆ. ಖಾಲಿ ಇರೋದು 20, ಆದರೆ ಅವಕಾಶಕ್ಕೋಸ್ಕರ ಕಾಯ್ತಾ ಇರೋರು 60ಕ್ಕೂ ಹೆಚ್ಚು ಜನ. ಒಂದು ಮೂಲಗಳ ಪ್ರಕಾರ, ಡಿ ಕೆ ಶಿವಕುಮಾರ್ ಅವರೇ ಹೇಳಿರೋ ಮಾಹಿತಿಯ ಪ್ರಕಾರ, ಒಂದು 12 ಜನ ಹೊಸ ಮುಖಗಳು, ಅಂದರೆ ಒಂದು ಬಾರಿಯೂ ಕೂಡ ಮಂತ್ರಿ ಆಗಿಲ್ಲ, ಅದರ ಜೊತೆಗೆ ಒಂದು ಬಾರಿ 2 ಬಾರಿ ಗೆದ್ದಿರುವಂತಹ MLAಗಳು, ಯಂಗ್ಸ್ಟರ್ಸ್ಗಳಿಗೆ ಮಣೆ ಹಾಕುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಡಿ ಕೆ ಶಿವಕುಮಾರ್ ಅವರು. ಯಾಕಂದರೆ 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಯುವಕರಿಗೆ ಮಣೆ ಹಾಕಬೇಕಾಗತ್ತೆ, ಯುವಕರನ್ನ ಬೆಳೆಸಬೇಕಾಗತ್ತೆ. ಅವರ ಕಾಂಟ್ರಿಬ್ಯೂಷನ್ ಪಕ್ಷಕ್ಕೆ ಬಹಳಷ್ಟಿದೆ. ಎಲ್ಲವನ್ನ ಕೂಡ ಅಳೆದು ತೂಗ್ತಾ ಇದ್ದಾರೆ. ಮೊದಲನೇ ಲಿಸ್ಟಲ್ಲಂತೂ ಬಿಡಿ, ಡಿ ಕೆ ಶಿವಕುಮಾರ್ ಅವರ ಜೊತೆಗೆ 13 ಜನ ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಆ 13 ಜನರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಎಲ್ಲರೂ ಕೂಡ ಹಳಬರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಯಾಕಪ್ಪ ಅಂತ ಹೇಳಿದ್ರೆ, ಅವರೇನು MLAನೂ ಅಲ್ಲ, MLC. ಬಟ್ ಸಿದ್ದರಾಮಯ್ಯನವರ ಕೃಪಕಟಾಕ್ಷ, ಸಿದ್ದರಾಮಯ್ಯನವರು ಯಾವುದೇ ತಗಾದೆ ತೆಗೆಯದೆ, ಯಾವುದೇ ತಕರಾರು ಮಾಡದೆ ತಮ್ಮ ಕುರ್ಚಿಯನ್ನು ಬಿಟ್ಕೊಟ್ರು. ನುಡಿದಂತೆ ನಡೆದು ಎದ್ದೋಗ್ಬಿಟ್ರು ಸಿದ್ದರಾಮಯ್ಯ ಅವರು. ಹಾಗಾಗಿ ಅವರು ಒಂದೇ ಕಂಡೀಷನ್ ಹಾಕಿದ್ದು, ನನ್ನ ಪುತ್ರನಿಗೆ ಸಚಿವ ಸ್ಥಾನ ಕೊಡಬೇಕು. ಅದರಂತೆ ಮೊದಲನೇ ಲಿಸ್ಟಲ್ಲೇ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರ ಹೆಸರು ಫೈನಲ್ ಆಗುತ್ತೆ. ಅವ್ರಿಗೂ ಒಳ್ಳೆ ಖಾತೆ ಕೊಡಲಾಗುತ್ತೆ, ಅವರು ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಮೊದಲನೇ ಲಿಸ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಬಿಟ್ಟರೆ 13 ಜನರಲ್ಲಿ 12 ಜನನೂ ಕೂಡ ಹಳಬರೆ. UT ಖಾದರ್ ಅವರಿಂದ ಹಿಡಿದು ಬೈರತಿ ಸುರೇಶ್ ಅವರವರೆಗೂ ಕೂಡ ಎಲ್ಲರೂ ಹಳಬರೇನೆ. ಒಂದಷ್ಟು ಜನ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿದ್ದಂತಹ ಸಚಿವರುಗಳೇ ರಿಪೀಟ್ ಆಗಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವರ ಆಪ್ತರನ್ನೇ ಕೈ ಬಿಡುವಂತಹ ಕೆಲಸ ಮಾಡಲಾಗಿದೆ. ಮಹದೇವಪ್ಪ ಅವರು ಇರಬಹುದು, ದಿನೇಶ್ ಗುಂಡೂರಾವ್ ಅವರು, ಇನ್ನೂ ಸಾಕಷ್ಟು ಜನರು. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತೆ, ಅವರನ್ನೂ ಕೂಡ ಕೈ ಬಿಡಲಾಯಿತು. 13 ಜನರಿಗೆ ಸ್ಥಾನ ಕೊಡಲಾಯಿತು. ಸ್ಪೀಕರ್ ಆಗಿದ್ದಂತಹ UT ಖಾದರ್ ಅವರು, ಅದರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಇನ್ನುಳಿದಂಥ 11 ಜನವು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಇದ್ದಂತಹ ಸಚಿವರುಗಳೇ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲೇ ರಿಪೀಟ್ ಆಗ್ತಾರೆ. ಈಗ ಎರಡನೇ ಲಿಸ್ಟು ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಂದು ಪಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಒಂದು ಪಟ್ಟಿ ರೆಡಿ ಇದೆ. ಮತ್ತೊಂದು ಕಡೆ ಹೈಕಮಾಂಡ್ ಕೂಡ ಒಂದು ಪಟ್ಟಿ ರೆಡಿ ಮಾಡಿ ಇಟ್ಕೊಂಡಿದೆ. ಸೊ 3 ಪಟ್ಟಿಯಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಯಕ್ಷ ಪ್ರಶ್ನೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಅದೆಲ್ಲದರ ನಡುವೆ ಮೊನ್ನೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನೋಡಿದೆ. ಡಿ ಕೆ ಶಿವಕುಮಾರ್ ಅವರ ಕೆಪಾಸಿಟಿ ಏನು ಅನ್ನೋದು ಗೊತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ. ಬಟ್ CM ಆದ ನಂತರ ಬಂದಂತಹ ಮೊದಲ ಚುನಾವಣೆಯಲ್ಲೇ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಅವರನ್ನು ಗೆಲ್ಲಿಸ್ಕೊಂಡು ಬರೋದಿದೆಯಲ್ಲ, ಅದು ಚಾಣಾಕ್ಷತನ. ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ 2028ಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಬೇಕಾಗತ್ತೆ. ಅವರ ನಾಯಕತ್ವದಲ್ಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲೇ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಅವರ ಮಾತು ಕೇಳೋ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ 12 ಜನ ಯುವ ಶಾಸಕರುಗಳಿಗೆ ಮಂತ್ರಿಗಿರಿ ಫಿಕ್ಸು. ಪ್ರಾಬಬ್ಲಿ 28, 29ಕ್ಕೆ ಫೈನಲ್ ಆಗಬಹುದು. ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ನೂತನ ಸಚಿವರುಗಳು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬಹುದು. ಸೊ ಒಂದಷ್ಟು ಜನರ ಲಿಸ್ಟ್ ಫೈನಲ್ ಆಗಿದೆ. ಅದರಲ್ಲಿ ಹೊಸ ಮುಖ ಅಂತ ಹೇಳಿದ್ರೆ ಶರತ್ ಬಚ್ಚೇಗೌಡರು ಇರಬಹುದು, ಪೊನ್ನಣ್ಣ ಇರಬಹುದು, ಸಲೀಂ ಅಹಮದ್, MLC ಸಲೀಂ ಅಹಮದ್, ರಿಜ್ವಾನ್ ಹರ್ಷದ್. ಇವರಿಬ್ಬರ ಜುಗಲ್ಬಂದಿ ಹೆಂಗಿತ್ತು ದಾವಣಗೆರೆ ಬೈ ಎಲೆಕ್ಷನ್ ಸಮಯದಲ್ಲಿ? ಶಿವಾಜಿನಗರದ MLA ರಿಜ್ವಾನ್ ಹರ್ಷದ್ ಅವರ ಹೆಸರು ಕೇಳಿ ಬರ್ತಾ ಇದೆ.
ಅದರ ಜೊತೆಗೆ ಎನ್ ಎ ಹ್ಯಾರಿಸ್ ಅವರ ಹೆಸರು, ಅಜಯ್ ಸಿಂಗ್ ಅವರು ಕೂಡ ಇದ್ದಾರೆ. ಬಿ ಶಿವಣ್ಣ, ಆನೇಕಲ್ನ ಬಿ ಶಿವಣ್ಣ ಅವ್ರಿಗೂ ಕೂಡ ಮಂತ್ರಿ ಸ್ಥಾನ ಕೊಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಇನ್ನು ಎಚ್ ಸಿ ಬಾಲಕೃಷ್ಣ ಅವ್ರನ್ನ ಕೇಳಬೇಕಾ? ಡಿ ಕೆ ಸಿ ಎಂ ಆಗೋದಕ್ಕಿಂತ ಮುಂಚೆನೇ ಒಂದಷ್ಟು ಅರ್ಚ್ಕೊಳ್ತಾ ಇದ್ರು. ಇನ್ನು ಸಿ ಎಂ ಆದ ನಂತರ ಅಂತೂ ಅವ್ರ ಮಾತುಗಳನ್ನು ಕೇಳಂಗೇ ಇಲ್ಲ. ಏನು ಮಾತುಗಳು. ನೋಡೋಣ, ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ ಮಹಿಳೆಯರಿಗೆ ಯಾವುದೇ ಪ್ರಾತಿನಿಧ್ಯವನ್ನು ಕೊಟ್ಟಿಲ್ಲ ಮೊದಲನೇ ಲಿಸ್ಟಲ್ಲಿ. ಸೊ ಎರಡನೇ ಲಿಸ್ಟಲ್ಲಿ ನಯನಾ ಮೋಟಮ್ಮ ಅವರ ಹೆಸರು ಕೂಡ ಇರುವ ಸಾಧ್ಯತೆ ಇದೆ. ನಾನು ಆಗಲೇ ಹೇಳಿದೆ ಶರತ್ ಬಚ್ಚೇಗೌಡ, ಇನ್ನು ನಮ್ಮ ಪ್ರದೀಪ್ ಈಶ್ವರ್. ಸೊ ಪ್ರದೀಪ್ ಈಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಕಾದ್ ನೋಡೋಣ, ಯಂಗ್ಸ್ಟರ್ಗಳಿಗೆ ಡಿ ಕೆ ಶಿವಕುಮಾರ್ ಅವರು ಮಣೆ ಹಾಕುವ ಸಾಧ್ಯತೆ ಇರೋದ್ರಿಂದ ಯಾರ ಹೆಸರು ಕೇಳಿಬರುತ್ತೆ, ಯಾರ ಕೈ ಮೇಲಾಗುತ್ತೆ, ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ.